ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಪರಿಹರಿಸಿ ಹಾಗೂ ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲ ಬಗೆಹರಿಸಲು ಒತ್ತಾಯಿಸಿ ಜಮಖಂಡಿ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿ ಉಪ ವಿಭಾಗಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ತದನಂತರ ಕಾಲೇಜು ವಿದ್ಯಾರ್ಥಿಗಳು ಮಾತನಾಡಿ, ಅತಿಥಿ ಉಪನ್ಯಾಸಕರ ಬೇಡಿಕೆಗಳು ಈಗಾಗಲೇ ಸರ್ಕಾರದ ಗಮನದಲ್ಲಿದೆ. ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ತರಗತಿಗಳನ್ನು ಬಹಿಷ್ಕರಿಸಿ ಕಳೆದ 2 ತಿಂಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬಹುಕಾಲ ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತರಾದ ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಬಹುತೇಕ ತರಗತಿಗಳು ಸ್ಥಗಿತಗೊಂಡಿವೆ ಎಂದರು. ಸೆಮಿಸ್ಟರ್ ಪರೀಕ್ಷೆಗಳ ದಿನಾಂಕ ಸಮೀಪಿಸುತ್ತಿದೆ. ಶೈಕ್ಷಣಿಕವಾಗಿ ನಷ್ಟ ಅನುಭವಿಸುತ್ತಿರುವ ವಿದ್ಯಾರ್ಥಿಗಳ ಈ ಪರಿಸ್ಥಿತಿ ಆತಂಕಕ್ಕೆ ತಳ್ಳಿದೆ. ಆದ ಕಾರಣ ಸರ್ಕಾರ ಕೂಡಲೇ ಗಮನ ಹರಿಸಬೇಕು. ಅತಿಥಿ ಉಪನ್ಯಾಸಕರ ಸಮಸ್ಯೆ ಪರಿಶೀಲಿಸಿ ಅವರಿಗೆ ನ್ಯಾಯ ಒದಗಿಸಬೇಕು ಮತ್ತು ಕಾಲೇಜುಗಳಲ್ಲಿ ಪಾಠಗಳು ಸರಿಯಾಗಿ ನಡೆಸುವ ನಿಟ್ಟಿನಲ್ಲಿ ಪೂರಕ ವಾತಾವರಣ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಪ್ರಥಮ ದರ್ಜೆ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿದ್ವಿ. ಯಾಕಂದ್ರೆ 2 ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕ್ಲಾಸ್ ಇಲ್ಲ, ಕಾಲೇಜ್ ಇಲ್ಲ. ಗೌರ್ಮೆಂಟ್ ಕಾಲೇಜ್ದಾಗ ಆ ಸವಲತ್ತು ಐತಿ, ಈ ಸವಲತ್ತು ಐತಿ ಅಂತ ಹೇಳಿ ಅಡ್ಮಿಷನ್ ಮಾಡಿ ಅಂತ ಹೇಳ್ತಾರೆ. ನಾವು ಅಡ್ಮಿಷನ್ ಮಾಡ್ತೀವಿ. ಗೌರ್ಮೆಂಟ್ ಕಾಲೇಜ್ ಬರೋರ ಯಾರು ಸೌಕರ್ಯ ಮಕ್ಕಳು ಬರೋಂಗಿಲ್ಲ. ಪ್ರತಿಯೊಬ್ಬ ಬಡವ್ರ ಮಕ್ಕಳ ಗೌರ್ಮೆಂಟ್ ಕಾಲೇಜ್ ಬರ್ತಾರೆ. ಅದ್ರಾಗೂ ಹಳ್ಳಿಯವರ ಹೆಚ್ಚಾಗಿ ಗೌರ್ಮೆಂಟ್ ಕಾಲೇಜ್ ಹಚ್ಚಿರ್ತಾರು. ಹಳ್ಳಿಯಾಗ ಹೆಣ್ಮಕ್ಳಿಗಾದ್ರು ಯಾವ್ದೋ ಶಿಕ್ಷಣ ಕಲಿಸೋದೇ ಹೆಚ್ಚಿನ ಮಾಡ್ತಾರೆ. ಅವರೆಲ್ಲ 2 ಬಸ್ ಚೇಂಜ್ ಮಾಡಿ ವಿದ್ಯಾರ್ಥಿಗಳು ಕಾಲೇಜಿಗೆ ಬರ್ತಾರೆ. ಪ್ರತಿದಿನ ಕಾಲೇಜಿಗೆ ಬಂದು ಕ್ಲಾಸ್ ನಡೆಯಲ್ಲ ಅಂತ ಹೇಳಿ ಹೋಗುದು ಅಂದ್ರೆ ಅವ್ರಿಗೆ ಬಹಳ ಕಷ್ಟ ಆಗತ್ತೈತಿ. ಈಗ ನಾವು ಈಗ ಒಂದು ಊರಿಂದ ಬರ್ತೀವಿ, ಬೇರೆ ಊರಿಂದ ಬರ್ತೀವಿ. ನಾವು ಬೇರೆ ಹಳ್ಳಿಯಿಂದ ಬಂದಿರ್ತೀವಿ. ಇವ್ರ ಇದೇ ರೀತಿ ಮುಂದುವರ್ಸ್ಕೊತ ಆದ್ರೆ ನಮ್ಮ ಮನೆಯಾಗೂ ನಮ್ಮ ಸಾಲಿ ಕಲಿಸೋದ ಬಿಡಿಸ್ತಾರೆ. ಈ ಸರ್ಕಾರಕ್ಕೆ ನಾವು ಏನ್ ವಿನಂತಿ ಮಾಡ್ಕೊಂಡ್ರೆ ಎಷ್ಟೋ ರೀತಿ ವಿದ್ಯಾರ್ಥಿನಿಗಳು ಅವ್ರಿಗೆಲ್ಲರಿಗೆ ಶಿಕ್ಷಣ ಭಿಕ್ಷೆ ನೀಡಂತ ಹೇಳಿ ನಾವು ಕೇಳತ್ತೀವಿ. ಬೇರೆ ಏನು ಕೇಳತ್ತೀವಿ, ರೊಕ್ಕ ರೂಪಾಯಿ ಏನು ಕೇಳಕತ್ತಿಲ್ಲ. ಇವ್ರು ಎಲೆಕ್ಷನ್ ಇದ್ದಾಗ ಬರ್ತಾರೋ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಮಾಡ್ಯಾರಿಲ್ಲ ಅನ್ನಂಗಿಲ್ಲ. ಅದೇನು ಯಾವ ವಿದ್ಯಾರ್ಥಿಗಳಿಗೆ ಏನು ಯೂಸ್ ಆಗಿಲ್ಲ. ಒಂದು ಸ್ಕಾಲರ್ಶಿಪ್ ಹಾಕೋದ್ರೆ ಅವತ್ತು ಯಾರು ವೆಬ್ಸೈಟ್ ಸ್ಕಾಲರ್ಶಿಪ್ ತಗೋವತ್ತ. ಈಗ ಎಲ್ಲರೂ ಬಂದು ಆ ಸ್ಕಾಲರ್ಶಿಪ್ ಆಗೋದು ಈ ಸ್ಕಾಲರ್ಶಿಪ್ ಆಗೋದು ಅಂತ ಹೇಳ್ತಾರೆ. ಗೌರ್ಮೆಂಟ್ ಕಾಲೇಜ್ ಅದೆಲ್ಲ ಯಾವುದೇ ರೀತಿ ಕ್ವಶನ್ ಮಾಡಂಗಿಲ್ಲ. ಅದೇ ರೀತಿ ಕರೆಕ್ಟ್ ಆಗಿ